ಇಲ್ಲಿದ್ದ ಯಾರಾದ್ರೂ ಪರಿಚಯ ಇದೆಯಾ ನಿಮ್ಗೆ? ಇಲ್ಲ, ಹೌದಲ್ಲ? ಓಕೆ, ಈಗ ಎಲ್ಲರೂ ಹಸಿರು ಸೀರೆ ಹಾಕೊಂಡು ಬಂದಿದ್ದೀವಿ. ಏನಕ್ಕಿರ್ಬೋದು? ಗೊತ್ತಿಲ್ವಾ? ಇವರೊಬ್ರು ಹಾಕ್ಲಿಲ್ಲ, ಸ್ವಲ್ಪ ಗಡಿಬಿಡಿಯಲ್ಲಿ ಬಂದ್ರು. ಪ್ಲೀಸ್ ಪಾತ್ರೆ ಮುಂದೆ ಹಸಿರು ಸೀರೆ ಹಾಕೊಂಡು ಬಂದಿದ್ದೀವಿ. ಇವತ್ತು ಮಂಡೇ. ಯಾಕೆ ಹಾಕಿರ್ಬೋದು? ಗೊತ್ತಿಲ್ವಾ? ಇಲ್ವಾ? ಓಕೆ, ಈಗ ನಿಮ್ಮ ಬಗ್ಗೆ ಎಲ್ಲರ ಹತ್ರ ಒಂದು ತಿಳಿಸ್ಬೇಕಿತ್ತು, ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ನಿಮ್ಮ ಮೇಲೆ ಆಲ್ರೆಡಿ ನಾನು ಕಂಪ್ಲೇಂಟ್ ಡ್ರಾಫ್ಟ್ ಮಾಡಿದ್ದೀನಿ. ACP ಅವರನ್ನು ಇವಾಗ ಇಲ್ಲಿ ಕರೆಸ್ತೀನಿ. ನಿಮ್ಮಲ್ಲಿ ಒಬ್ಳು ಕೆಲಸ ಮಾಡ್ತಾ ಇದ್ದಾರೆ, ಅವಳ ಐಡೆಂಟಿಟಿಯನ್ನು ನಾವು ಹೇಳ್ತಾ ಇಲ್ಲ ಇಲ್ಲಿ, ಬಟ್ ಅವಳಿಗೆ ಕಂಪ್ಲೇಂಟ್ ಕೊಡ್ತಾರೆ ನಿಮ್ಮ ಮೇಲೆ. ಯಾಕಂದ್ರೆ ಹತ್ಕೊಂಡು ಬಂದಿದ್ದಾಳೆ. ಅವಳು ಏನು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂದ್ರೆ, ಫಸ್ಟಿಗೆ ಅವಳಿಗೆ ಫೈಲ್ ಆ ಕಡೆ ಈ ಕಡೆ ಕೊಂಡೋಗ್ತಾ ಇತ್ತು. ಅವಳು ಒಬ್ಳು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಮಾಡುವ ಹುಡುಗಿ, ಹೆಂಗಸು, 2 ಮಕ್ಕಳ ತಾಯಿ, ಗಂಡ ಇಲ್ಲ, ದುಡಿಲಿಕ್ಕೆ ಬೇಕಾಗಿ ನಿಮ್ಮ ಆಫೀಸಿಗೆ ಬಂದು ಸೇರ್ಕೊಂಡಿದ್ದಾಳೆ. ನೀವು ಅಲ್ಲಿ ಇಲ್ಲಿ ಮುಟ್ತಾ ಇದ್ರಿ ಅವಳನ್ನು. ನೋಡಿ ನೋಡಿ, ನಾ ಹೇಳಿ ಕೇಳಿ ಫಸ್ಟ್. ಇಲ್ಲ ಅಂತ ಅದಕ್ಕೆಲ್ಲ ಎಂಕ್ವೈರಿ ಆಗುತ್ತೆ. ಯಾಕೆ ಆಫ್ ಮಾಡಿದ್ರು ವಿಡಿಯೋ? ಯಾಕೆ ಆಫ್ ಮಾಡಿದ್ರು? ಕೇಳ್ತಾ ಇದ್ದೀವಿ. ಅದಾಯ್ತಾ? ಒಂದು ನಿಮಿಷ, ಒಂದು ಲೆಕ್ಕ ಅದಾಯ್ತಲ್ಲ. ಅಲ್ಲಿಂದ ಅವಳು ನಿಮ್ಗೆ ಸಹಕಾರ ಮಾಡ್ಲಿಲ್ಲ ಅಂತ ಹೇಳಿ ಅವಳನ್ನು ಡಿಮೋಷನ್ ಮಾಡಿದ್ರಿ. ಅವಳು ಇಲ್ಲಿ ಕಬ್ಬು ತೊಳಿಲಿಕ್ಕೆ ಹೋದ್ರು. ಅಲ್ಲೂ ನಿಮ್ಮ ತೀಟೆ ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ ನಿಮ್ಗೆ. ನಿಮ್ಮ ಮುಖ ನೋಡಿ, ಮೂತಿ ನೋಡಿ, ನೀವು 2 ವರ್ಷದಲ್ಲಿ ರಿಟೈರ್ಮೆಂಟ್ ನಿಮಗೆ. 2 ಸುಳ್ಳ ಆಪಾದನೆ ಮಾಡ್ತಾ ಇಲ್ಲ. ಯಾರು ಒಬ್ಳು ಹೆಂಗಸು ನೋಡಿ ಒಂದು 15,000ಕ್ಕೆ ಅವಳ ಮಾನ ಕಳ್ಕೊಳ್ಳಿಕ್ಕೆ ರೆಡಿ ಇರುವುದಿಲ್ಲ. ಮತ್ತೆ ಇಂತ 15,000ದ ಕೆಲಸ ಇದೆಯಲ್ಲ, 100 ತೆಗ್ಸಿ ಕೊಡ್ಬೋದು ಅವಳಿಗೆ. ಬಟ್ ನೀವು ವರ್ಕ್ ಪ್ಲೇಸ್ ನೋಡಿ, ನೀವು ಹೇಳಿದಿರಿ. ನೀನು ಸೋಮವಾರ ದಿನ ನಿಮ್ಗೆ ಗೊತ್ತುಂಟು ಅವಳು ಯಾರಂತ ಹೇಳಿ, ನಾವು ಪೊಲೀಸರಿಗೆ ಅವಳನ್ನು ಕರ್ಕೊಂಡು ಹೋಗಿ ಇಲ್ಲಿ ಕಂಪ್ಲೇಂಟ್ ಮಾಡ್ತೀವಿ. ಮತ್ತೆ ನಿಮ್ ಮೇಲೆ ಏನ್ ಎಂಕ್ವೈರಿ ಆಗ್ಬೇಕು ಅದು ಆಗುತ್ತೆ. ಗೊತ್ತಾಯ್ತಲ್ಲ? ತಪ್ಪಿದೆ, ತಪ್ಪಿದೆ. ಮಕ್ಕಳಿಲ್ವಾ? ಹೆಣ್ಣು ಮಗಳಿದ್ದಾಳೆ. ಹೇಗೆ ಆಗ್ತದೆ? ನಿಮ್ಮ ಏಜ್ ನೋಡಿ, ಕೆಲಸ ಆಯ್ತಿಲ್ಲ. ಏನು ಹೇಳಲಿಕ್ಕೆ ಏನಿಲ್ಲ. ನೀವು ಮಾಡಿದ್ದು ಸರಿ ಅಂತ ನಾವು ಹೇಳುದು. ಅಲ್ಲ, ನಮ್ಮ ಆಫೀಸ್ ನಲ್ಲಿ ಉಂಟು, ಜನ ಉಂಟು, ಹೆಣ್ಮಕ್ಳುಗಳು ಉಂಟು. ಕೇಳಿ, ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಆಫೀಸಲ್ಲಿ ಇರುವವರನ್ನು ನಿಮ್ಗೆ ಮಿಸ್ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಹೀಗೆ ಕೆಲಸ ಮಾಡುವವರು ಎಲ್ಲರೂ ಇದ್ದಾರೆ, ಬೇರೆ ಇದ್ದಾರೆ, ಸೆಕ್ಯೂರಿಟಿಯಲ್ಲಿ ಇರೋರು ಇದ್ದಾರೆ, ಸೆಕ್ಯೂರಿಟಿಯಲ್ಲಿ ಇರೋರು ಇದ್ದಾರೆ. ಹೆಂಡತಿಯನ್ನು ಬೇರೆಯವರು ಏನ್ ಮಾಡ್ತೀವಿ? ಮಂಗಳೂರಲ್ಲಿ ಇಷ್ಟು ಆಫೀಸ್ ಇದೆ, ಯಾವ ಆಫೀಸಿಗೂ ನಾವು ಈ ರೀತಿ ಹೋಗಿ ಮಾಡ್ಬೋದಲ್ವಾ? ಅದರದ್ದೇನು ಇಲ್ಲ. ಅವಳು ಕಂಪ್ಲೇಂಟ್ ಯಾಕೆ ಮಾಡ್ತಾಳೆ? ಅವಳು ಗ್ರೂಪ್ ಡಿ ವರ್ಕರ್. ಅವಳು ಯಾಕೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾಳೆ? ಅವಳು ಯಾಕೆ ನಿಮಗೆ ಕಂಪ್ಲೇಂಟ್ ಮಾಡ್ತಾಳೆ? ಯಾಕೆ ಸುಮ್ಮನೆ ಸುಮ್ಮನೆ ಕಂಪ್ಲೇಂಟ್ ಕೊಡ್ತಾರ? ಕ್ಯಾರೆಕ್ಟರ್ ಏನು ಅಲ್ಲಿ ಇಲ್ಲಿ ಮುಟ್ಟುದಂದ್ರೆ ಏನು? ಆತರದೆಲ್ಲ ಇಲ್ಲಮ್ಮ. ಅಷ್ಟು ಈಸಿಯಾಗಿ ತಗೊಳ್ಬೇಡಿ. ಈಸಿಯಾಗಿ ತಗೊಂಡಿಲ್ಲ, ಹೇಳ್ತಾ ಇದೀವಲ್ಲ, ಆತರದೆಲ್ಲ ಏನು ಇಲ್ಲ. ಸಾಧ್ಯನೇ ಇಲ್ಲ. ನಿಮ್ಮ ಬಗ್ಗೆ ನಮ್ಗೆ ಏನ್ ಗೊತ್ತಿದೆ? ಏನ್ ಬಂದಿದೆ? ಅದೇ ಬಂದಿಲ್ಲ. ನಿಮ್ಗೆ ಯಾವ ಕಲರ್ ನಿಮ್ಮನ್ನೆಲ್ಲ ಸುಧಾರಿಸ್ತೀವಿ ನಾವು. ಹೇಳಿ, ಯಾರು ಬೇಕು? ಆತರದೆಲ್ಲ ಇಲ್ಲ. ಮಾತಾಡ್ಬೇಡಿ.
ಆಯ್ತಲ್ಲ ಹಾಗೆ ಮಾತಾಡ್ಬೇಡಿ, ನಾವು ಅಲ್ಲಿರೋ ಮಾತಾಡ್ಬೇಡಿ ವಾಯ್ಸ್ ರೇಸ್ ಮಾಡಿ ನಾವು ಎದುರಿಸಿಲ್ಲ. ಒಬ್ಬ ಹೆಣ್ಣಿಗೆ ನ್ಯಾಯ ಬೇಕು. ನಿಮ್ಮನ್ನ ಇಲ್ಲಿಂದ ಡಿಸೈಡ್ ಮಾಡುದು ನಾವು. ನಿಮಗೆ ರಿಟೈರ್ಡ್ ಆಗಬಹುದು ಕಪ್ಪು ಚೀಲ. ನೀವು ನಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡಿ ಸ್ಟೇಜ್ ಅನ್ನ ಬಂದಿದ್ದೀವಿ ಅಂತ ಆ ಥರ ಎಲ್ಲ ಅನ್ಕೊಳ್ಬೇಡಿ. ತಪ್ಪು ಮಾಡಬೇಡಿ. ಇಷ್ಟು ಜನ ಸ್ಟಾಫ್ ಇದ್ದಾರೆ, ಇಷ್ಟು ಜನ ಸ್ಟಾಫ್ ಇದ್ದಾರೆ. ಒಂದು ವಿಚಾರ, ಏನು ನಿಮ್ಮ ಹಣೆ ಬರ ಇವತ್ತು ಗೊತ್ತಾಗ್ತದೆ. ನಿಮ್ಮ ಹೆಂಡತಿಗೆ ಮಕ್ಕಳಿಗೆಲ್ಲ ಹೌದು, ಆ ಹುಡುಗಿ ಮೆಂಟಲ್ ಡಿಸೇಬಲ್ಡ್ ಅಲ್ಲಲ್ಲ, ಅವ್ರು ಸುಳ್ಳು ಹೇಳಲಿಕ್ಕೆ. ಏನು ಅವಳ ನಿಮಗೆ ಗೊತ್ತಿಲ್ಲ. ಗಂಡ ಇಲ್ಲ ಅಂತಾನ ನೀವ್ ಈ ರೀತಿ ಎಲ್ಲ ಮಾಡುದು ಅಮ್ಮ, ದೌರ್ಜನ್ಯ? ನಾನೀಗ ಈ ಹಿಂದೆಲ್ಲೂ ಕೆಲಸ ಮಾಡಿ ಹೋಗಿದ್ದೀನಿ. ಹೌದಾ? ಹೌದಲ್ಲ? ಹೌದಾ? ಇದುವರೆಗೆ ಕೇಳಿ ಎಲ್ಲ ಬರ್ತಾರೆ. ಹೇಳಿ ಪಾಪ ಅವಳು ಅನುಭವಿಸಿ ಕಂಪ್ಲೇಂಟ್ ಮಾಡಿದಾಳೆ ಈಗ. ಒಬ್ಬ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಯಾಕೆ ಯಾರ ಬಗ್ಗೆ ಮಾಡ್ಬೋದಲ್ವಾ? ಮಾಡ್ಬೋದಲ್ಲ. ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಯಾರು ಗಂಡಸರಿಲ್ವಾ? ಯಾರ ಬಗ್ಗೆನೂ ಮಾಡ್ಬೋದಲ್ಲ. ನಿಮ್ಮ ಪರ್ಟಿಕ್ಯುಲರ್ ಆಗಿ ಒಬ್ಳು ಡಿ ಗ್ರೂಪ್ ವರ್ಕರ್ ಬಂದು ನಿಮ್ಮ ಬಗ್ಗೆ ಅಲ್ಲಿ ಇಲ್ಲಿ ಮುಟ್ತಾನೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾನೆ ಅಂತ ಆದ್ರೆ ಇದು ಬಹಳ ಅನ್ಯಾಯದ ವಿಚಾರ ಅಮ್ಮ ಇದು. ಅನ್ಯಾಯ. ಅಧಿಕಾರದ ದುರುಪಯೋಗ ಮತ್ತೆಂತ? ಒಂದು ಫೋನ್ ಕರೆ ಬರುತ್ತೆ. ಅವರೊಬ್ರು ಲೇಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಗ್ರೂಪ್ ಡಿ ಅಲ್ಲಿ ಗುಡಿಸೋದು ಒರೆಸೋದು ಅಂತ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ಅವ್ರು ಫೋನ್ ಮಾಡಿ ಹೇಳ್ತಾರೆ, ಇಲ್ಲಿ ನಮ್ಮದು ಸೆಕ್ರೆಟ್ರಿ ಯಾರಿದ್ದಾರೆ CH ಮೋಹನ್ ಅಂತ ಹೇಳಿ, ಅವರು ನನ್ನ ಮೇಲೆ ಫಿಸಿಕಲ್ ಅಸಾಲ್ಟ್ ಮಾಡ್ತಾರೆ, ಮೈಕೈ ಎಲ್ಲ ಮುಟ್ತಾರೆ, ಬ್ಯಾಡ್ ಟಚ್ ಎಲ್ಲ ಕೊಡ್ತಾರೆ. ಮತ್ತು ಇದಕ್ಕಿಂತ ಮೊದಲು ಆ ರೀತಿ ಮಾಡ್ತಾಯಿದ್ರು. ಆ ಹೊತ್ತಲ್ಲಿ ಅವ್ರಿಗೆ ಸ್ಪಂದಿಸಲಿಲ್ಲ ಅಂತ ಹೇಳಿ ಫಸ್ಟ್ ಅವರು ಆಫೀಸ್ ಒಳಗಡೆ ಕೆಲಸಕ್ಕಿದ್ರು, ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಅವರಿಗೆ ಸ್ವಲ್ಪ ಕಷ್ಟದ ಕೆಲಸ ಗುಡಿಸೋದು ಒರೆಸೋದು ಅಂಥ ಕೆಲಸಕ್ಕೆ ಅವರನ್ನು ಹಾಕಿದ್ದಾರೆ. ಮೊನ್ನೆ ಅವರನ್ನು ಕರೆಸಿ ಏನು ಹೇಳ್ತಾರೆ ಅಂದರೆ, ಮಂಡೇ ದಿನ, ಇವತ್ತು ಸ್ಯಾಟರ್ಡೆ ರಜೆ ಇತ್ತು, ಮಂಡೇ ದಿನ ಬರುವಾಗ ಹಸಿರು ಸೀರೆ ಉಟ್ಟು ಬರಬೇಕು ಅಥವಾ ಹಸಿರು ಬಟ್ಟೆ ಹಾಕಿ ಬರಬೇಕು. ಹಸಿರು ಬಟ್ಟೆ ಹಾಕಿದರೆ ನನಗೆ ಒಂದು ಸಿಗ್ನಲ್ ಏನಂದರೆ ನೀನು ನನ್ನ ಮೇಲೆ ಇಂಟ್ರೆಸ್ಟೆಡ್ ಇದೆಯಾ ಅಂತ ಹೇಳಿ. ಇಲ್ಲ ಅಂತಾದರೆ ನಾನು ನನ್ನ ಕೆಲಸದಿಂದ ತೆಗಿತೇನೆ, ನನ್ನ ಏನು ಸ್ಯಾಟಿಸ್ಫ್ಯಾಕ್ಷನ್ ನೀನು ಮಾಡಿದರೆ ನಾನು ನಿನಗೆ ಸ್ಯಾಲರಿಯಲ್ಲಿ ಸಹ ಜಾಸ್ತಿ ಮಾಡ್ತೇನೆ ಅಂತ ಹೇಳಿದ್ದು. ಇಂಥ ಪ್ರಕರಣಗಳು ತುಂಬ ಕಡೆ ತುಂಬ ವರ್ಕ್ ಪ್ಲೇಸಸಲ್ಲಿ ಕೆಲಸ ಮಾಡುವ ಮಹಿಳೆಯರು ಫೇಸ್ ಮಾಡ್ತಾರೆ. ಬಟ್ ಈ ರೀತಿಯಾಗಿ ಫೋರ್ಸ್ಫುಲ್ ಆಗಿ ಅವರನ್ನು ಬಳಸೋದು ಇದು ಸರಿಯಲ್ಲ. ಆ ಲೇಡಿ ಯಾರಿದ್ದಾರೆ ಅವರು ಒಂದು ಮಿಡಲ್ ಏಜ್ನವರಾಗಿದ್ದಾರೆ, ಅವ್ರಿಗೆ 2 ಮಕ್ಕಳಿದ್ದಾರೆ, ಅವರು ಸಿಂಗಲ್ ಮದರ್ ಆಗಿದ್ದಾರೆ. ಏನೋ ಜೀವನದ ಕಷ್ಟದಿಂದ ಅವರು ಇಂಥ ಜಾಗಗಳಲ್ಲಿ ಬಂದು ಗುಡಿಸುವ ಒರೆಸುವ ಕೆಲಸ ಮಾಡಿಕೊಂಡು ಅವರ ಮಕ್ಕಳನ್ನು ಸಾಕ್ತಾ ಇದ್ದಾರೆ. ಸೊ ಇಂಥ ವ್ಯಕ್ತಿಗಳಿಂದಾಗಿ ಹೆಣ್ಣುಮಕ್ಕಳಿಗೆ ಬದುಕಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಸೊ ಅವರ ಐಡೆಂಟಿಟಿಯನ್ನು ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಯಾಕೆಂದರೆ ಎಷ್ಟೋ ಹೆಣ್ಣುಮಕ್ಕಳಿಗೆ ಆ ಧೈರ್ಯ ಇರುವುದಿಲ್ಲ, ಹೊರಗಡೆ ಬಂದು ಅದನ್ನು ಫೇಸ್ ಮಾಡುವಷ್ಟು ಧೈರ್ಯ ಅವರಿಗೆ ಇರುವುದಿಲ್ಲ. ಅದಕ್ಕೆ ನಾನು ಬ್ಯಾಕ್ವರ್ಡ್ ಕಮಿಷನ್ ಮೆಂಬರ್ ಆಗಿ ಇವತ್ತು ಒಂದು ಕಂಪ್ಲೇಂಟ್ ACP ಅವರಿಗೆ ನಾನು ತಲುಪಿಸ್ತಾ ಇದ್ದೇನೆ, ಈ ರೀತಿ ನಡೀತಾ ಇದೆ ಇಂಥ ಜಾಗದಲ್ಲಿ ಅಂತ ಹೇಳಿ. ಅವರನ್ನು ಸಂಜೆ ಅವ್ರ ಕೆಲಸ ಮುಗಿದ ಮೇಲೆ, ಅವರಿಗೆ ಕೆಲಸ ಮಾಡ್ತಾ ಇದ್ದಾರೆ, ಕೆಲಸ ಮುಗಿದ ಮೇಲೆ ನಾನು ಅವರನ್ನು ಸ್ಟೇಷನ್ ಕರ್ಕೊಂಡು ಹೋಗಿ ಅವ್ರ ಹತ್ರನೂ ಒಂದು ಕಂಪ್ಲೇಂಟನ್ನು ಲಾಂಚ್ ಮಾಡ್ತೇನೆ. ಮತ್ತು ಕಮಿಷನರ್ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಇದರ ಬಗ್ಗೆ ಒಂದು ಒಳ್ಳೆ ರೀತಿಯ ತನಿಖೆ ಮಾಡಿಕೊಂಡು ಆ ಹುಡುಗಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ಯೂಶ್ವಲಿ ಏನಾಗ್ತದೆ, ಇಂಥ ಪ್ರಕರಣಗಳೆಲ್ಲ ಹೊರಗೆ ಬಂದ ಕೂಡಲೇ ಈ ಮೇಲ್ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ, ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಅವರನ್ನು ಟರ್ಮಿನೇಟ್ ಮಾಡ್ತಾರೆ, ಕೆಲಸದಿಂದ ತೆಗೆದು ಹಾಕ್ತಾರೆ. ಸೊ ಈ ಹೆಣ್ಣು ಮಕ್ಕಳಿಗೆ ಹೆದರಿಕೆ ಇರ್ತದೆ, ಕೆಲಸದಿಂದ ತೆಗೆದು ಹಾಕಿದರೆ ಮತ್ತು ನಮ್ಮ ಜೀವನ ಏನು, ನಮಗೆ ಕೆಲಸ ಎಲ್ಲಿ ಸಿಗುತ್ತೆ ಅಂತ ಹೇಳಿ. ನಾನು ಅವರಿಗೆ ಭರವಸೆ ಕೊಟ್ಟಿದ್ದೇನೆ, ಅವರು ಇಲ್ಲಿ ಎಷ್ಟು ಸಂಬಳಕ್ಕೆ ದುಡಿತಾ ಇದ್ದಾರೆ ಅದಕ್ಕಿಂತ ಜಾಸ್ತಿ ಸಂಬಳ ನಾನು ಅವ್ರಿಗೆ ಕಲ್ಪಿಸಿ ಕೊಡ್ತೇನೆ, ಅವ್ರಿಗೆ ಒಳ್ಳೆ ಕೆಲಸ ತೆಗೆಸಿ ಕೊಡ್ತೇನೆ ಅಂತ ಹೇಳಿ ಅವ್ರಿಗೆ ನಾನು ಪ್ರಾಮಿಸ್ ಮಾಡಿದ್ದೇನೆ. ಬಟ್ ಅದು ಇಂಪಾರ್ಟೆಂಟ್ ಅಲ್ಲ, ಎಲ್ಲಿಂದ ಹೆದರಿ ಓಡಿ ಹೋದರು ಅಂತ ಹೇಳಿ ಆಗಬಾರ್ದು. ಅದಕ್ಕೆ ಈಗಾಗಲೇ ಆಫೀಸರ್ ಹತ್ರ CH ಮೋಹನ್ ಯಾರಿದ್ದಾರೆ ಸೆಕ್ರೆಟರಿ APMC ಅವರಿಗೆ ನಾವು ಹೇಳಿದ್ದೇವೆ, ಯಾವ ಕಾರಣಕ್ಕೆ ಸಹ ಆ ಹುಡುಗಿಗೆ ಮತ್ತೆ ಹ್ಯಾರಾಸ್ಮೆಂಟ್ ಆಗಬಾರ್ದು, ಅವಳು ಇಲ್ಲೇ ಇರಬೇಕು, ಇಲ್ಲೇ ಕೆಲಸ ಮಾಡಬೇಕು, ಮತ್ತೆ ಅವಳನ್ನು ಟರ್ಮಿನೇಟ್ ಮಾಡಬಾರ್ದು ಅಂತ ಹೇಳಿ. ಯಾಕೆಂದ್ರೆ ಎಷ್ಟು ತಿಂಗಳಿಂದ ಈ ರೀತಿ ಸಮಯದಿಂದ ಕೊಡ್ತಾ ಇದ್ದಾರಂತೆ. ಆಕ್ಚುಲಿ ಇದಕ್ಕಿಂತ ಮೊದಲು ಈ CH ಮೋಹನ್ ಯಾರಿದ್ದಾರೆ ಇಲ್ಲಿ ಇದ್ರಂತೆ, ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು, ಆವಾಗ ಸಹ ಕೊಡ್ತಾ ಇದ್ರು, ಆವಾಗ ಸಹ ಅಲ್ಲಿ ಇಲ್ಲಿ ಮುಟ್ಟುದು ಬೇಡದ್ದೆಲ್ಲ ಮಾಡೋದು ಮಾಡ್ತಾ ಇದ್ರಂತೆ. ಬಟ್ ಇವರು ಅವ್ರಿಗೆ ಸ್ಪಂದಿಸ್ತಾ ಇರಲಿಲ್ಲ, ಹಾಗಾಗಿ ಮತ್ತೆ ಇವರು ಟ್ರಾನ್ಸ್ಫರ್ ಆಯಿತು.
ಆವಾಗ ಅವ್ರು ಹೇಳಿದ್ದಾರೆ ಅವನಿಗೆ ಟ್ರಾನ್ಸ್ಫರ್ ಆಯಿತು, ಈಗ ನನಗೆ ನೆಮ್ಮದಿ, ಇನ್ನೇನು ಕಿರುಕುಳ ಇಲ್ಲ ಅಂತ. ಮತ್ತೆ ಈಗ ವಾಪಸ್ ಬಂದಿದ್ದಾನೆ, ವಾಪಸ್ ಬಂದು ಮತ್ತೆ ಕಿರುಕುಳ ಕೊಡ್ತಾ ಇದ್ದಾನೆ. ಈಗ ಅಂದ್ರೆ ಒಂದು ಲೈಂಗಿಕ ಕಿರುಕುಳ ಮಾನಸಿಕ ಇರ್ತದೆ ನೋಡಿ. ಒಂದು ಹೆಣ್ಣು ಮಗಳು, ಅವಳನ್ನು ಇಷ್ಟ ಇಲ್ಲಾದ್ರೆ ಯಾರಾದರೂ ಫೋರ್ಸ್ಫುಲ್ ಆಗಿ ಸೆಕ್ಷುವಲ್ ಅಸಾಲ್ಟ್ ಮಾಡ್ತಾರಂತಾದ್ರೆ, ಬ್ಯಾಡ್ ಟಚಸ್ ಕೊಡ್ತಾರಂತಾದ್ರೆ ಮೆಂಟಲಿ ಅವಳು ಡಿಸ್ಟರ್ಬ್ ಆಗ್ತಾಳೆ, ಮೆಂಟಲಿ ಅವಳು ವೀಕ್ ಆಗ್ತಾಳೆ, ಇಮೋಷ್ನಲಿ ಅವಳು ಬ್ರೇಕ್ ಡೌನ್ ಆಗ್ತಾಳೆ. ಮತ್ತು ಅವಳಿಗೆ ಅವಳ ಜೀವನದ ಒಂದು, ಅವಳಿಗೆ ಯಾರೂ ಇಲ್ಲ ಸಪೋರ್ಟ್ ಮಾಡುವಂಥವ್ರು. ಆ ಸಂದರ್ಭದಲ್ಲಿ ಎಕನಾಮಿಕಲಿ, ಫೈನಾನ್ಷಿಯಲಿ ಎಲ್ಲ ರೀತಿಯಲ್ಲಿ ಅವಳು ಶಿ ಗೆಟ್ಸ್ ವೀಕ್. ಅದರ ಅಡ್ವಾಂಟೇಜ್ ಇಂಥವರು ತಗೊಳ್ತಾರೆ. ಈಗ ಮಹಿಳಾ ಆಯೋಗಕ್ಕೂ ಇದರ ಬಗ್ಗೆ ನಾನು ಕಂಪ್ಲೇಂಟ್ ಮಾಡ್ತೀನಿ. ಮತ್ತು ಇವರ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಯಾರಿದ್ದಾರೆ, ಅಲ್ಲಿದು ಅಧಿಕಾರಿಗಳು ಯಾರಿದ್ದಾರೆ, ಸರ್ಕಾರದ ಗಮನಕ್ಕೂ ನಾನು ಇದನ್ನು ತರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮಹಿಳೆಯರು ಪಕ್ಷ, ಭೇದ, ಜಾತಿ ಬಿಟ್ಟು ನಮ್ಮೊಟ್ಟಿಗೆ ಇಂಥ ಒಂದು ಒಳ್ಳೆ ಕಾಜಿಗೆ ಕೈ ಜೋಡಿಸಿದ್ದಾರೆ, ಅದು ವೆರಿ ಶಾರ್ಟ್ ಟೈಮಲ್ಲಿ. ಅವರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಿಸ್ತೇನೆ. ಯಾಕೆಂದರೆ ಇಂಥದ್ದು ಏನು ಪ್ರಕರಣಗಳಿದೆ ತುಂಬ ಕಡೆ ನಡೀತಾ ಇದೆ. ಸೊ ಅಂಥದ್ದಿದ್ದರೆ ನಾವು ಅದನ್ನು ಫೇಸ್ ಮಾಡಬೇಕು. ನಾವು ಅದನ್ನು ಫೇಸ್ ಮಾಡಿದಾಗ ಮಾತ್ರ ನಮಗೆ ಅದರ ರಿಸಲ್ಟ್ ಬರಲಿಕ್ಕೆ ಸಾಧ್ಯ. ಇಲ್ಲದ್ರೆ ನಾವೆಲ್ಲೋ ಒಂದು ಕಡೆ ಕುಗ್ಗಿ ಹೋಗಿ ನಾವು ನಮ್ಮ ಜೀವ ಅಂತ್ಯ ಮಾಡುವಷ್ಟು ಪರಿಸ್ಥಿತಿಗೆ ಬರ್ತದೆ. ಸೊ ಯಾರು ಹೆಣ್ಣು ಮಕ್ಕಳು ಹೆದರಬಾರ್ದು. ವಿ ಹ್ಯಾವ್ ಟು ಫೇಸ್ ಇಟ್. ಯಾಕೆಂದರೆ ಇಲ್ಲಿ ಕೆಲಸ ಅಲ್ಲ ಅಂತಾದರೆ, ಯಾಕೆಂದರೆ ಬದುಕಲಿಕ್ಕೆ ನಮಗೆ ಬೇಕಿರೋದು 2 ಹೊತ್ತು ಊಟ. ಆ ಊಟ ದುಡಿಲಿಕ್ಕೆ ನಮಗೆ ಎಲ್ಲಿ ಸಹ ನಮ್ಮ ಮೇಲೆ ಶಕ್ತಿ ಇದೆ ಅಂತಾದರೆ ಎಲ್ಲಿ ಸಹ ನಾವು ದುಡ್ಕೊಂಡು ಬದುಕಬಹುದು. ಬೇಕಾದಷ್ಟು ಅಪರ್ಚುನಿಟೀಸ್ ಇದೆ ಲೈಫಲ್ಲಿ. ಇಂಥವರೊಟ್ಟಿಗೆಲ್ಲ ಕಾಂಪ್ರಮೈಸ್ ಮಾಡಿಕೊಂಡು ಬದುಕುವ ಅಗತ್ಯ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ.